ಪಾಠ 7 ಕಾಲ. ಹಿಂದಿನ ತರಗತಿಯಲ್ಲಿ 12 ಗಂಟೆ ಗಡಿಯಾರದ ಬಗ್ಗೆ ತಿಳಿದಿದ್ದೀರಿ. ಯಾವ ಯಾವ ಮುಳ್ಳು ಏನನ್ನು ಸೂಚಿಸುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಈಗ 24 ಗಂಟೆ ಗಡಿಯಾರದ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ದಿನಕ್ಕೆ 24 ಗಂಟೆಗಳಲ್ಲವೇ? ಈ 24 ಗಂಟೆಗಳನ್ನು ರೈಲು ಮತ್ತು ವಿಮಾನಗಳ ವೇಳಾಪಟ್ಟಿಯಲ್ಲಿ 0ಯಿಂದ 24 ಗಂಟೆಗಳ ಮಾದರಿಯಲ್ಲಿ ನಮೂದಿಸುತ್ತಾರೆ. ಈಗ ಇಲ್ಲಿದೆ ನೋಡಿ 24 ಗಂಟೆಗಳ ಗಡಿಯಾರ. ಈ ಗಡಿಯಾರದಲ್ಲಿ ದಿನದ 24 ಗಂಟೆಗಳನ್ನು ತೋರಿಸಲಾಗಿದೆ. ಇಲ್ಲಿ ದಿನದ 24 ಗಂಟೆಗಳನ್ನು 2 ಸಮಭಾಗಗಳಾಗಿ ಮಾಡಲಾಗಿದೆ. ಮಧ್ಯರಾತ್ರಿ 0 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಒಂದು ಸಮಭಾಗ. ಈ ಅವಧಿಯನ್ನು ಪೂರ್ವಾಹ್ನ ಎನ್ನುವರು. ಇದನ್ನು ಸಂಕ್ಷಿಪ್ತವಾಗಿ ಎಎಂ ಎಂದು ಸೂಚಿಸುವರು. ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯರಾತ್ರಿ 24 ಗಂಟೆವರೆಗೆ ಇನ್ನೊಂದು ಸಮಭಾಗ. ಈ ಅವಧಿಯನ್ನು ಅಪರಾಹ್ನ ಎನ್ನುವರು. ಇದನ್ನು ಸಂಕ್ಷಿಪ್ತವಾಗಿ ಪಿಎಂ ಎಂದು ಸೂಚಿಸುವರು. ಈಗ 12 ಗಂಟೆ ಗಡಿಯಾರದ ಸಮಯವನ್ನು 24 ಗಂಟೆ ಗಡಿಯಾರದ ಸಮಯಕ್ಕೆ ಬದಲಾಯಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಉದಾಹರಣೆ 1. ರೈಲಿನ ವೇಳಾಪಟ್ಟಿಯಲ್ಲಿ ಒಂದು ರೈಲು ಹೊರಡುವ ಸಮಯವನ್ನು 22 ಗಂಟೆ 5 ನಿಮಿಷ ಎಂದು ನಮೂದಿಸಿದೆ. 12 ಗಂಟೆ ಗಡಿಯಾರದಲ್ಲಿ ಈ ರೈಲು ಹೊರಡುವ ಸಮಯವೆಷ್ಟು? ರೈಲು ಹೊರಡುವ ಸಮಯ ಅಂದರೆ 22 ಗಂಟೆ 5 ನಿಮಿಷದಲ್ಲಿ 12 ಗಂಟೆಯನ್ನು ಕಳೆಯಬೇಕು. ಆದ್ದರಿಂದ ರೈಲು ಹೊರಡುವ ಸಮಯ 10 ಗಂಟೆ 5 ನಿಮಿಷ ಪಿಎಂ. ಉದಾಹರಣೆ 2. ವಿಮಾನ ತಲುಪುವ ವೇಳೆಯು 13 ಗಂಟೆ 50 ನಿಮಿಷ. ಈ ವೇಳೆಯನ್ನು 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ. ವಿಮಾನ ತಲುಪುವ ವೇಳೆ ಅಂದರೆ 13 ಗಂಟೆ 50 ನಿಮಿಷದಲ್ಲಿ 12 ಗಂಟೆಯನ್ನು ಕಳೆಯಬೇಕು. ಆದ್ದರಿಂದ ವಿಮಾನ ತಲುಪುವ ವೇಳೆಯು 1 ಗಂಟೆ 50 ನಿಮಿಷ ಪಿಎಂ. ನೆನಪಿಡು, ವೇಳೆಯು 12 ಗಂಟೆಗಿಂತ ಹೆಚ್ಚು ಇದ್ದಾಗ ಅದರಿಂದ 12 ಕಳೆದು ಉಳಿದ ಸಮಯವನ್ನು ಪಿಎಂ ಎಂದು ಬರೆಯುವುದು. ವೇಳೆಯು 12 ಗಂಟೆಗಿಂತ ಕಡಿಮೆ ಇದ್ದಾಗ ಅದನ್ನು ಹಾಗೆಯೇ ಬರೆದು ಎಎಂ ಎಂದು ಬರೆಯುವುದು. ಸೆಕೆಂಡು, ನಿಮಿಷ ಮತ್ತು ಗಂಟೆ ಇವು ಕಾಲದ ವಿವಿಧ ಮೂಲಮಾನಗಳೆಂಬುದನ್ನು ತಿಳಿದುಕೊಂಡಿದ್ದೇವೆ. ಈ ಮೂಲಮಾನಗಳಿಗಿರುವ ಸಂಬಂಧಗಳನ್ನು ತಿಳಿಯೋಣ. 1 ನಿಮಿಷಕ್ಕೆ 60 ಸೆಕೆಂಡುಗಳು, 1 ಗಂಟೆಗೆ 60 ನಿಮಿಷಗಳು, 1 ದಿನಕ್ಕೆ 24 ಗಂಟೆಗಳು, 1 ವಾರಕ್ಕೆ 7 ದಿನಗಳು, 1 ತಿಂಗಳಿಗೆ 30 ಅಥವಾ 31 ದಿನಗಳು. ಫೆಬ್ರವರಿ ತಿಂಗಳು ಬಿಟ್ಟು 1 ವರ್ಷಕ್ಕೆ 12 ತಿಂಗಳುಗಳು, 1 ವರ್ಷಕ್ಕೆ 365 ದಿನಗಳು. ಫೆಬ್ರವರಿ ತಿಂಗಳಿನಲ್ಲಿ 28 ದಿನಗಳಿವೆ. ಪ್ರತಿ 4 ವರ್ಷಗಳ ನಂತರ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳು ಬರುತ್ತವೆ. ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳು ಬರುವ ವರ್ಷವನ್ನು ಅಧಿಕ ವರ್ಷ ಎನ್ನುವರು. ಈಗ ಸಂಕಲನವನ್ನೊಳಗೊಂಡ ಕಾಲದ ಸಮಸ್ಯೆಗಳನ್ನು ಬಿಡಿಸೋಣ. ಉದಾಹರಣೆ 1. 3 ಗಂಟೆ 50 ನಿಮಿಷ 30 ಸೆಕೆಂಡನ್ನು 2 ಗಂಟೆ 15 ನಿಮಿಷ 50 ಸೆಕೆಂಡಿಗೆ ಕೂಡಿ. ಕಾಲದ ಮಾನಗಳನ್ನು ಕೂಡುವಾಗ ಸೆಕೆಂಡಿಗೆ ಸೆಕೆಂಡನ್ನು, ನಿಮಿಷಕ್ಕೆ ನಿಮಿಷವನ್ನು ಮತ್ತು ಗಂಟೆಗೆ ಗಂಟೆಯನ್ನು ಕೂಡುತ್ತೇವೆ. 30 ಸೆಕೆಂಡ್ ಕೂಡಿಸು 50 ಸೆಕೆಂಡ್ ಸಮ 80 ಸೆಕೆಂಡ್. 80 ಸೆಕೆಂಡ್ನಲ್ಲಿ 60 ಸೆಕೆಂಡನ್ನು ಕಳೆದಾಗ 20 ಸೆಕೆಂಡ್. 20 ಸೆಕೆಂಡನ್ನು ಸೆಕೆಂಡಿನ ಸ್ಥಾನದಲ್ಲಿ ಬರೆಯಬೇಕು. 60 ಸೆಕೆಂಡ್ ಅಂದರೆ 1 ನಿಮಿಷ. 1 ನಿಮಿಷವನ್ನು ನಿಮಿಷಕ್ಕೆ ಸೇರಿಸಿಕೊಂಡು ಕೂಡಿಸು. 1 ನಿಮಿಷ ಕೂಡಿಸು 50 ನಿಮಿಷ ಕೂಡಿಸು 15 ನಿಮಿಷ ಸಮ 66 ನಿಮಿಷ. 66 ನಿಮಿಷದಲ್ಲಿ 60 ನಿಮಿಷವನ್ನು ಕಳೆದಾಗ 6 ನಿಮಿಷ. ಈ 6 ನಿಮಿಷವನ್ನು ನಿಮಿಷದ ಸ್ಥಾನದಲ್ಲಿ ಬರೆಯಬೇಕು. 60 ನಿಮಿಷ ಅಂದರೆ 1 ಗಂಟೆ. ಈ 1 ಗಂಟೆಯನ್ನು ಗಂಟೆಗೆ ಸೇರಿಸಿಕೊಂಡು ಕೂಡಿಸು. 1 ಗಂಟೆ ಕೂಡಿಸು 3 ಗಂಟೆ ಕೂಡಿಸು 2 ಗಂಟೆ ಸಮ 6 ಗಂಟೆ. ಉದಾಹರಣೆ 2. 3 ವರ್ಷ 8 ತಿಂಗಳನ್ನು 2 ವರ್ಷ 7 ತಿಂಗಳಿಗೆ ಕೂಡಿ. 8 ತಿಂಗಳು ಕೂಡಿಸು 7 ತಿಂಗಳು ಸಮ 15 ತಿಂಗಳು. 15 ತಿಂಗಳಲ್ಲಿ 12 ತಿಂಗಳನ್ನು ಕಳೆದಾಗ 3 ತಿಂಗಳು. 12 ತಿಂಗಳು ಅಂದರೆ 1 ವರ್ಷ. ಈ 1 ವರ್ಷವನ್ನು ವರ್ಷಕ್ಕೆ ಕೊಡಲಾಗಿದೆ. 1 ವರ್ಷ ಕೂಡಿಸು 3 ವರ್ಷ ಕೂಡಿಸು 2 ವರ್ಷ ಸಮ 6 ವರ್ಷ. ಈಗ ವ್ಯವಕಲನವನ್ನೊಳಗೊಂಡ ಕಾಲದ ಸಮಸ್ಯೆಗಳನ್ನು ಬಿಡಿಸೋಣ. ಉದಾಹರಣೆ 1. 6 ಗಂಟೆ 15 ನಿಮಿಷದಿಂದ 3 ಗಂಟೆ 45 ನಿಮಿಷವನ್ನು ಕಳೆ. ಕಾಲದ ಮಾನಗಳನ್ನು ವ್ಯವಕಲನ ಮಾಡುವಾಗ ಸೆಕೆಂಡಿನಿಂದ ಸೆಕೆಂಡನ್ನು, ನಿಮಿಷದಿಂದ ನಿಮಿಷವನ್ನು ಮತ್ತು ಗಂಟೆಯಿಂದ ಗಂಟೆಯನ್ನು ಕಳೆಯುತ್ತೇವೆ. 15 ನಿಮಿಷದಿಂದ 45 ನಿಮಿಷವನ್ನು ಕಳೆಯಲು ಸಾಧ್ಯವಿಲ್ಲ. ಆದ್ದರಿಂದ 6 ಗಂಟೆಯಿಂದ 1 ಗಂಟೆಯನ್ನು ನಿಮಿಷದ ಸ್ಥಾನಕ್ಕೆ ದಶಕ ತೆಗೆದುಕೊಳ್ಳಬೇಕು. 1 ಗಂಟೆ ಅಂದರೆ 60 ನಿಮಿಷ. 60 ಕೂಡಿಸು 15 ಸಮ 75 ನಿಮಿಷ. 75 ನಿಮಿಷದಲ್ಲಿ 45 ನಿಮಿಷವನ್ನು ಕಳೆದಾಗ 30 ನಿಮಿಷ.
ಆದ್ದರಿಂದ ನಿಮಿಷದ ಸ್ಥಾನದಲ್ಲಿ 30 ನಿಮಿಷ, ಗಂಟೆಯ ಸ್ಥಾನದಲ್ಲಿ 5 ಗಂಟೆ ಕಳೆ 3 ಗಂಟೆ ಸಮ 2 ಗಂಟೆ. ಉದಾಹರಣೆ 2. 7 ವರ್ಷ 7 ತಿಂಗಳಿನಲ್ಲಿ 4 ವರ್ಷ 9 ತಿಂಗಳನ್ನು ಕಳೆ. 7 ತಿಂಗಳಿನಿಂದ 9 ತಿಂಗಳನ್ನು ಕಳೆಯಲು ಸಾಧ್ಯವಿಲ್ಲ. ಆದ್ದರಿಂದ 7 ವರ್ಷಗಳಿಂದ 1 ವರ್ಷವನ್ನು ತಿಂಗಳ ಸ್ಥಾನಕ್ಕೆ ದಶಕ ತೆಗೆದುಕೊಳ್ಳಬೇಕು. 1 ವರ್ಷ ಅಂದರೆ 12 ತಿಂಗಳು. 12 ತಿಂಗಳು ಕೂಡಿಸು 7 ತಿಂಗಳು ಸಮ 19 ತಿಂಗಳು. 19 ತಿಂಗಳಲ್ಲಿ 9 ತಿಂಗಳನ್ನು ಕಳೆದಾಗ 10 ತಿಂಗಳು. ಆದ್ದರಿಂದ ತಿಂಗಳ ಸ್ಥಾನದಲ್ಲಿ 10 ತಿಂಗಳು. ವರ್ಷದ ಸ್ಥಾನದಲ್ಲಿ 6 ವರ್ಷ ಕಳೆ 4 ವರ್ಷ ಸಮ 2 ವರ್ಷ. ಈಗ ಒಂದು ಘಟನೆಯು ಪೂರ್ಣಗೊಳ್ಳಲು ತೆಗೆದುಕೊಳ್ಳುವ ಸಮಯವನ್ನು ಉದಾಹರಣೆಯ ಮೂಲಕ ಲೆಕ್ಕ ಹಾಕೋಣ. ಶಾಲಿನಿಯು ಪೂರ್ವಾಹ್ನ 7 ಗಂಟೆ 30 ನಿಮಿಷಕ್ಕೆ ಮನೆಯನ್ನು ಬಿಟ್ಟು ಪೂರ್ವಾಹ್ನ 9 ಗಂಟೆಗೆ ಶಾಲೆಯನ್ನು ತಲುಪುತ್ತಾಳೆ. ಹಾಗಾದರೆ ಅವಳು ಶಾಲೆ ತಲುಪಲು ತೆಗೆದುಕೊಂಡ ಸಮಯವೆಷ್ಟು? 9 ಗಂಟೆಯಿಂದ 7 ಗಂಟೆ 30 ನಿಮಿಷವನ್ನು ಕಳೆಯಬೇಕು. 9 ಗಂಟೆಯಿಂದ 1 ಗಂಟೆಯನ್ನು ನಿಮಿಷದ ಸ್ಥಾನಕ್ಕೆ ದಶಕ ತೆಗೆದುಕೊಳ್ಳಬೇಕು. 1 ಗಂಟೆ ಸಮ 60 ನಿಮಿಷ. 60 ನಿಮಿಷದಲ್ಲಿ 30 ನಿಮಿಷ ಕಳೆದರೆ 30 ನಿಮಿಷ ಉಳಿಯುತ್ತದೆ. 8 ಗಂಟೆಯಲ್ಲಿ 7 ಗಂಟೆ ಕಳೆದರೆ 1 ಗಂಟೆ. ಆದ್ದರಿಂದ ಶಾಲಿನಿಯು ಶಾಲೆ ತಲುಪಲು 1 ಗಂಟೆ 30 ನಿಮಿಷ ತೆಗೆದುಕೊಳ್ಳುತ್ತಾಳೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.